ಹಾಯ್ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಬಾಂಗ್ಡೆ ಫ್ರೈ ರೆಸಿಪಿ, ಬಾಂಗ್ಡೆ ಫ್ರೈ ಆ್ಯಂಡ್ ಬಾಂಗ್ಡೆ ಫ್ರೈ ಮಸಾಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದೀಗ ಹೇಗೆ ಮಾಡೋದಂತ ನೋಡಿ. ನೋಡಿ, ಇದೀಗ ನಾನು ಬಾಂಗ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮೀನಿಗೆ ಬರೆ ಹಾಕಿ ತಂದಿದ್ದೀನಿ. ಈಗ ಮಸಾಲ ಮಾಡೋಣ. ನಾನಿಲ್ಲಿ ಚಿಲ್ಲಿ ಪೌಡರ್ ತೊಗೊಳ್ತಾ ಇದ್ದೀನಿ. ಮೀನು ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ. ಜಾಸ್ತಿ ಮಾಡ್ಕೊಂಡಿಟ್ರೆ ತೆಗೆದಿಟ್ಕೋಬೋದು. ಇದಕ್ಕೀಗ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ. ಸ್ಪೈಸಿಯಾಗಿದ್ದರೆ ಚಿಲ್ಲಿ ಪೌಡರ್ ತುಂಬ ಟೇಸ್ಟ್. ಧನಿಯಾ ಪೌಡರ್ ಹಾಕಾದ್ಮೇಲೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಹುಳಿ ನೀರು ಹಾಕಬೇಕು. ನೀವು ಲೆಮನ್ ಬೇಕಾದರೂ ಹಾಕ್ಕೋಬೋದು, ವಿನೆಗರ್ ಬೇಕಾದರೂ ಹಾಕ್ಬೋದು. ಮೀನು ಫ್ರೈಗೆ ಹುಣಸೆ ಹಣ್ಣು ನೀರು ಹಾಕಿದ್ರೇ ತುಂಬ ಟೇಸ್ಟ್ ಆಗೋದು. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಜಾಸ್ತಿನೂ ಸ್ಪೈಸಿ ನಿಮಗೆ ಬೇಡ ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ರಿ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟ್ ಆಗುತ್ತೆ ಫಿಶ್ ಫ್ರೈ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕಬಾಬ್ ಫ್ರೈ ಮಸಾಲದಲ್ಲೂ ಮಾಡ್ತಾರೆ. ಈ ಥರ ಒಂದು ಸ್ವಲ್ಪ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ಸ್ಪೈಸಿ ಆಗಿರುತ್ತೆ ಫಿಶ್ಶು, ಖಾರವಾಗಿ ತುಂಬ ಟೇಸ್ಟಾಗುತ್ತೆ ನೋಡಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ಮಸಾಲೆ ಫುಲ್ಲು ಕ್ಲೀನಾಗಿ ಇದು ಮಾಡ್ಕೊಂಡಿದ್ದೀನಿ. ಈಗ ಫಿಶ್ಗೆ ಹಚ್ಚೋಣ ನೋಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಹಚ್ಕೋಬೇಕು. ಮೀನಿಗೆ ಸ್ವಲ್ಪನೂ ಗ್ಯಾಪ್ ಇರಬಾರ್ದು. ಚೆನ್ನಾಗಿ ಮಸಾಲನೂ ಹಿಡಿಬೇಕು. ಮಸಾಲ ಹಚ್ಚಾದ್ಮೇಲೆ ಒಂದು ಅರ್ಧ ಗಂಟೆ ಆದರೂ ನೀವು ಇಡಬೇಕು. ಆವಾಗ ಮೀನು ಟೇಸ್ಟಾಗಿ ಬರುತ್ತೆ. ಚೆನ್ನಾಗಿ ಹಚ್ಕೋಬೇಕು. ನೀವು ಯಾವ ಥರ ರೆಸಿಪಿ ಮಾಡೋದು ಫಿಶ್ ಫ್ರೈ ಎಲ್ಲ ನನಗೆ ಕಮೆಂಟ್ ಮಾಡಿ. ತುಂಬ ಟೇಸ್ಟ್ ಆಗುತ್ತೆ. ಈಗ ನಾನು ಎಲ್ಲ ಮೀನಿಗೂ ಇದೇ ಥರ ಮಸಾಲ ಹಚ್ಚಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಮೀನು ರೆಡಿಯಾಗಿದೆ. ಈಗ ಮತ್ತೊಂದು ಮೀನಿಗೆ ಮಸಾಲ ಹಚ್ಚೋಣ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಚೆನ್ನಾಗಿ ಹಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೀನಿಗೆ ಮಸಾಲ ಹಚ್ಚಿದ ಮೇಲೆ. ಫುಲ್ ಕಲರ್ಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಈ ಮಸಾಲ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದೀಗ ನಾನು ಎಲ್ಲ ಮೀನಿಗೂ ಇದೇ ಥರ ಮಸಾಲ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಘಮ ಘಮ ಆಗ್ತಿದೆ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಸಾಲ ಒಂದ್ಸರಿ ಟ್ರೈ ಮಾಡಿ ನೋಡಿ. ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಮತ್ತೊಂದು ಸೈಡ್ ಕಾಯಿಸೋಣ. ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್. ಈಗ ಫ್ರೈ ಆಗಿದೆ. ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ ಫ್ರೈ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.